ಆತ ಹೊರಗಡೆಯೇ ಊಟ ಮುಗಿಸಿ ಬಂದಿದ್ದನೆಂದು ಕಾಣುತ್ತದೆ. ನೇರವಾಗಿ ತನ್ನ ರೂಮಿಗೆ ಹೋದಾಗ ಅದೇ ತಾನೇ ಸುಷಮಾಳಿಂದ ಬೇರ್ಪಟ್ಟ ಹೇಮಂತ ಬಟ್ಟೆ ಸರಿ ಮಾಡಿಕೊಂಡು ಅವನ ಬಳಿ ಸಾಗಿದ. ಹಲೋ ಅಶೋಕ. ಲುಂಗಿ ಉಡುತ್ತಿದ್ದ ಅಶೋಕ ಸರಕ್ ಅಂತ ಮೇಜರನತ್ತ ಹೊರಳಿದ. ನೀವು ಯಾವಾಗ ಬಂದಿರಿ? ನಾನು ತುಂಬಾ ದಾರಿ ಕಾಯ್ದೆ. ನೀನು ಹೋದ 10 ನಿಮಿಷಕ್ಕೆ ಬಂದೆ. ಹೋಗಲಿ ಬಿಡು. ವಿಕ್ಟರ್ ಹೇಗಿತ್ತು? ಟಿಕೆಟ್ ಜೊತೆಗೆ ಎರಡೆರಡು ತಲೆನೋವಿನ ಮಾತ್ರೆ ಕೊಟ್ಟಿದ್ದರೆ ಸರಿ ಹೋಗುತ್ತಿತ್ತು. ಪರವಾಗಿಲ್ಲ, ನಿನ್ನ ಸಿಲೆಕ್ಷನ್ ಚೆನ್ನಾಗಿದೆ. ಹಾಂ, ಒಂದು ಮಾತು, ನಮ್ಮ ಅತಿಥಿ ಗೃಹದಲ್ಲಿರುವ ರೋಜಿ ಬಗ್ಗೆ ಗಮನವಿರಲಿ. ಆಕೆ ಬಗ್ಗೆ ನನಗೇನೋ ಸಂಶಯವಿದೆ. ಆಕೆ ನಮ್ಮಿಂದ ಏನೋ ಬಚ್ಚಿಡುತ್ತಿದ್ದಾಳೆ. ಹಾಂ ಸರಿ. ಬಾಗಿಲತ್ತ ಹೊರಳಿದ ಹೇಮಂತ ವಿಶ್ ಮಾಡಿದ. ಗುಡ್ ನೈಟ್. ಹೇಮಂತ ಹೋದ ಮೇಲೆ ಅರ್ಧ ಗಂಟೆ ಬಿಟ್ಟು ಅಶೋಕ ರೋಜಿ ರೂಮಿನತ್ತ ನಡೆದ. ಆತ ಮೇಜರನ ರೂಮಿನ ಮುಂದೆ ಹಾಯ್ದು ಹೋಗುತ್ತಿದ್ದಂತೆ ಅವಳ ರೂಮಿನ ಬಾಗಿಲು ಮೆಲ್ಲನೆ ತೆರೆಯಿತು. ಸುಷಮಾಳ ಕೈಹಿಡಿದು ಹೊರಗೆ ಕರೆ ತಂದ ಹೇಮಂತ ಪಿಸುಗುಟ್ಟಿದ. ಬಾ, ನಿನಗೊಂದು ತಮಾಷೆ ತೋರಿಸುತ್ತೇನೆ. ಮುಂದೆ ಹೋದ ಅಶೋಕ 4-6 ನಿಮಿಷಗಳ ಕಾಲ ಅತಿಥಿಗೃಹದ ಮುಂದೆ ಅಡ್ಡಾಡಿದ. ದೂರ ಅವಿತುಕೊಂಡಿದ್ದ ಹೇಮಂತ ಮತ್ತು ಸುಷಮಾ ಅವನನ್ನೇ ಕಣ್ಣು ಪಿಟುಕಿಸದೆ ದಿಟ್ಟಿಸುತ್ತಿದ್ದರು. ಕಿಟಕಿಗಳಿಗೆ ಕಿವಿ ಆನಿಸಿ ಒಳಗಡೆಯಿಂದ ಬರುವ ಸದ್ದು ಕೇಳುವ ಪ್ರಯತ್ನ ಮಾಡಿ ನಂತರ 4ನೇ ಬಾರಿ ಮೆಲ್ಲನೆ ಹೆಜ್ಜೆ ಇಡುತ್ತ ಬಾಗಿಲಿಗೆ ಬರುತ್ತಲೂ ಪಟಕ್ ಎಂದು ಬಾಗಿಲು ತೆರೆಯಿತು. ಆತ ಸುಧಾರಿಸಿಕೊಳ್ಳುವ ಮುನ್ನವೇ ರೋಜಿ ಅವನನ್ನು ರೂಮಿನೊಳಗೆ ಎಳೆದುಕೊಂಡು ನಂತರ ಪಟಕ್ ಬಾಗಿಲು ಮುಚ್ಚಿಕೊಂಡಳು. ಮೇಜರ್ ಸುಷಮಾಳೊಂದಿಗೆ ಸರಸರನೆ ಮುಚ್ಚಿದ ಬಾಗಿಲತ್ತ ನಡೆದ. ರೋಜಿಯ ಬಗ್ಗೆ ಜಾಸೂಸಿ ಮಾಡಲು ಬಂದ ಅಶೋಕ ಈಗವಳ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದ. ಜಿಗಳಿಯಂತೆ ಅವನಿಗಂಟಿಕೊಂಡಿದ್ದಳು ರೋಜಿ. ಏ ಹ್ಯಾಂಡಸಮ್ ಹೀರೋ, ನನ್ನನ್ನು ಸಾವಿನಿಂದ ಪಾರು ಮಾಡಿ ಇಲ್ಲಿಗೆ ತಂದು ಸೇರಿಸಿದರೆ ಮುಗಿದು ಹೋಯಿತಾ? ಮತ್ತಿನ್ನೇನು ಮಾಡಬೇಕಿತ್ತು? ನನ್ನ ಬಾಡಿಗಾರ್ಡ್ ಆಗುವುದು ಬೇಡವೇ? ಬಾಡಿಗಾರ್ಡ್? ಹೌದು, ನಿನ್ನೆ ನನ್ನ ಹಿಂದೆ ನನ್ನ ಗಾರ್ಡ್ ಮಾಡಲು ಬಂದು ಉಳಿಸಿದಿರಿ. ನಂತರ ಇಲ್ಲೇ ಅತಿ ಸುರಕ್ಷಿತವಾದ ಸ್ಥಾನಕ್ಕೆನೋ ಸೇರಿಸಿದಿರಿ. ಆದರೆ ನನ್ನ ಬಾಡಿ ಗತಿ? ಜೀವ ಉಳಿಸಿದ ಮಾತ್ರಕ್ಕೆ ಬಾಡಿ ಬಗ್ಗೆ ಕಾಳಜಿ ಬೇಡವೇ? ನನಗೂ ಬೇಜಾರಾಗಿ ಹೋಗಿದೆ. ನೀನು ನನ್ನ ರೂಮಿನ ಬಳಿ ಬರುವುದನ್ನು ನಾನು ಮೊದಲೇ ನೋಡಿದ್ದೆ. ಅವಸರಕ್ಕಾಗಿ ಕಾಯುತ್ತಿದ್ದೆ, ಸಿಕ್ಕಿತು. ಇನ್ನು ಈ ನನ್ನ ಸುಂದರ ಬಾಡಿ ನಿಮಗೆ ಸೇರಿದ್ದು. ಸುರಕ್ಷಿತವಾಗಿ ನೋಡಿಕೊಳ್ಳುವ ಹೊಣೆ ನಿಮ್ಮದು. ಅವನನ್ನು ತಬ್ಬಿಕೊಂಡೇ ರೋಜಿ ಮಂಚದ ಮೇಲೆ ಉರುಳಿದಾಗ ಅಶೋಕನ ಕೂಗಾಟದೊಂದಿಗೆ ಮಂಚವೂ ಕಿರುಗುಟ್ಟಿತು. ಅಶೋಕ ಅವಳಿಂದ ಬಿಡಿಸಿಕೊಳ್ಳಲು ಎಷ್ಟು ಪ್ರಯತ್ನಿಸುತ್ತಿದ್ದನೋ ಅಷ್ಟೇ ರೋಜಿಯ ಹಿಡಿತ ಬಲವಾಗುತ್ತಿತ್ತು. ಅವನನ್ನಪ್ಪಿಕೊಂಡು ಅವನ ಮುಖ, ಕಪೋಲ, ತುಟಿ, ಕುತ್ತಿಗೆ, ಎದೆ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ಚುಂಬನದ ಮಳೆಗರೆದಳಾಕೆ. ಹಿಡಿಂಬೆ ಕೈಯಲ್ಲಿ ಸಿಕ್ಕ ಹಾಗಿತ್ತು ಅಶೋಕನ ಸ್ಥಿತಿ. ಬೆಕ್ಕಿಗೆ ಚಿನ್ನಾಟವಾದರೆ ಇಲಿಗೆ ಪ್ರಾಣ ಸಂಕಟವಂತೆ. ಒಳಗಡೆ ಅಶೋಕ ರೋಜಿ ಕೈಯಲ್ಲಿ ಸಿಕ್ಕು ಒದ್ದಾಡುತ್ತಿರುವಾಗ ಹೊರಗಡೆ ಇದ್ದ ಮೇಜರ್ ಹೇಮಂತ ತಮಾಷೆಯ ಮಾತು ಕೇಳುತ್ತಾ ಖುಷಿಪಡುತ್ತಿದ್ದ. ಏನಿದು ನಿಮ್ಮ ಹುಡುಗಾಟ? ಆಕೆ ಮೊದಲೇ ಕಾಲ್ಗರು. ಅವಳ ಕೈಯಲ್ಲಿ ಪಾಪ ಅಶೋಕ ಸಿಲುಕಿಕೊಂಡಾಗ ಬಿಡಿಸುವುದನ್ನು ಬಿಟ್ಟು ತಮಾಷೆ ನೋಡುತ್ತಿದ್ದೀರಲ್ಲ, ಸುಷಮಾ ಆಕ್ಷೇಪಿಸಿದಳು. ಏಕೆ? ಪ್ರೇಮಯುದ್ಧದಲ್ಲಿ ಪಾಲ್ಗೊಂಡು ಸುಖ ಸವಿಯಲಾರನೇ ಅವನು? ಇದೆಂಥ ಪ್ರೇಮಯುದ್ಧವಾದೀತು? ಬಲಿಪಶುವಿನಂತೆ ಆತ ಅವಳ ಕೈಲಿ ಸಿಕ್ಕಿಹಾಕಿಕೊಂಡಿದ್ದಾನೆ. ಅವಳಿಗೆ ಇದು ಪ್ರೇಮಯುದ್ಧವಲ್ಲ, ಕಾಮಯುದ್ಧ. ಹೋಗಿ ಅವನನ್ನು ಬಿಡಿಸಿ. ಸ್ವಲ್ಪ ತಡೆ, ಇನ್ನೊಂದಿಷ್ಟು ತಮಾಷೆ ನೋಡೋಣವಂತೆ. ಉಯಿ, ಏ ರೋಜಿ, ಇದೇನು ಹುಡುಗಾಟ? ಒಳಗಡೆಯಿಂದ ಅಶೋಕ ಮೇಲಿಂದ ಮೇಲೆ ಚೀರಿಕೊಂಡ. ರೋಜಿ ಅವನ ಮೇಲೆ ದಾಳಿ ಮಾಡಿದ್ದಳು. ಅವಳ ಗುರಿ ಅವನನ್ನು ನಿರ್ವಸ್ತ್ರನನ್ನಾಗಿಸುವುದು. ಅಶೋಕ ಕೂಗಿಕೊಳ್ಳುತ್ತಾ ಪಾರಾಗಲು ಯೋಚಿಸುತ್ತಿದ್ದ. ಆದರೆ ರೋಜಿ ಕೇವಲ ಹೆಣ್ಣಾಗಿರದೆ ಕಾಮಪಿಶಾಚಿಯಾಗಿದ್ದರಿಂದಾಗಿ ಸಾಧ್ಯವಾಗುತ್ತಿರಲಿಲ್ಲ. ಇನ್ನು ಕಾಯುವುದು ಬೇಡವೆಂದು ನಿರ್ಧರಿಸಿದ ಹೇಮಂತ ಮುಂದಾಗಿ ರೂಮಿನ ಬಾಗಿಲು ಬಾರಿಸಿದ. ಒಂದು ಕ್ಷಣ ಒಳಗಡೆ ಮೌನ ಆವರಿಸಿತು. ಹಿಂದೆಯೇ ಕೇಳಿಬಂದಿತು ರೋಜಿ ಕಂಠ. ಯಾರದು? ಯಾರದು ಹೊರಗೆ? ನಾನು ಮೇಜರ್. ಬಾಗಿಲು ತೆರೆ. ನನಗೆ ಅಶೋಕನಿಂದ ಅರ್ಜೆಂಟ್ ಕೆಲಸವಿದೆ. ಕೋಪದಿಂದ ಹುಚ್ಚಿಯಾದ ರೋಜಿ ಮೈ ಎಲ್ಲಾ ಪರಪರ ಪರಚಿಕೊಂಡಳು. ಮೇಜರ್, ಇಲ್ಲಿ ನಾನೊಬ್ಬಳೇ ಇದ್ದೇನೆ. ಅಶೋಕ ಇಲ್ಲವಲ್ಲ. ಸುಷಮಾ ಮತ್ತು ಮೇಜರ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ರೋಜಿ, ಅಶೋಕ ಇಲ್ಲದಿದ್ದರೆ ನಿನಗೆ ನಾನು ವ್ಯರ್ಥ ತೊಂದರೆ ಕೊಟ್ಟಂತಾಯ್ತು. ಸಾರಿ ಮೇಜರ್, ನಾನಿಲ್ಲೇ ಇದ್ದೇನೆ. ಪ್ಲೀಸ್ ಅಲ್ಲೇ ಇರಿ, ಬಂದೆ. ಸಾಯುವವನಂತೆ ಅರಚಿಕೊಂಡ ಅಶೋಕ. ಈ ಸುಸಂಧಿ ಕೈ ತಪ್ಪಿದರೆ ಖಂಡಿತವಾಗಿ ಈ ಹಿಡಂಬಿ ಕೈಯಲ್ಲಿ ತನ್ನ ವಸ್ತ್ರಾಪಹರಣದೊಂದಿಗೆ ಮಾನಹರಣವೂ ಆಗುವುದು ಶತಸಿದ್ಧ ಎಂದು ಮನಗಂಡ ಅಶೋಕ ತನ್ನ ಕೊನೆಯ ದಾಳ ಉರುಳಿಸಿದ್ದ. ಅಶೋಕನನ್ನು ಸುಟ್ಟು ಬಿಡುವಂತೆ ನೋಡಿದಳು ರೋಜಿ. ಎಂಥ ಮುಟ್ಟಾಳ ಎಂಬ ತಾತ್ಸಾರದೊಂದಿಗೆ ತನಗಾಗಿ ತನ್ನ ಈ ಶರೀರಕ್ಕಾಗಿ ಕೆಲವೊಂದು ಗಂಟೆಗೆಂದು 10,000 ರೂಪಾಯಿ ತೂರುವವರು ಬೇಕಾದಷ್ಟಿರುವಾಗ ಈ ಮುಟ್ಟಾಳನಿಗೆ ಪುಕ್ಕಟೆ ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ ಮಾಡು ಎಂದರೆ ಬೆನ್ನು ತಿರುಗಿಸುತ್ತಿದ್ದಾನಲ್ಲ, ಎಂಥ ಮೂರ್ಖ ಎಂದು ಮನದಲ್ಲೇ ನಕ್ಕಳು.
ಅವಸರದಲ್ಲೇ ಬಿಟ್ಟು ಹೋದ ಬಟ್ಟೆಗಳನ್ನು ಸರಿಪಡಿಸಿಕೊಂಡು ಬಾಗಿಲು ತೆರೆದು ಹೊರಗೆ ಬಂದ ಅಶೋಕ ನಿರಾಳವಾಗಿ ಉಸಿರು ಬಿಟ್ಟ. ಏಕೆ, ಏನಾಯಿತು? ಯುದ್ಧದಲ್ಲಿ ಸೋತು ಸಾವಿನ ಭೀತಿಯಿಂದ ಓಡಿ ಬರುವ ಸೈನಿಕನ ಹಾಗೆ ಏದುಸಿರು ಬಿಡುತ್ತಿರುವೆಯಲ್ಲ. ಯುದ್ಧ ಪ್ರಾರಂಭವಾಗುವ ಮುನ್ನವೇ ಈ ಗತಿ ಆದರೆ ಯುದ್ಧ ಪ್ರಾರಂಭವಾಗಿ ಘನಘೋರ ರೂಪಧಾರಣ ಮಾಡಿದರೆ ಮುಂದೆ ನಿನ್ನ ಗತಿ ಏನು? ಮೇಜರನ ಮಾತಿಗೆ ಸುಷಮಾ ಲಜ್ಜೆಯಿಂದ ಮುಖ ಕೆಂಪಗೆ ಮಾಡಿ ಗದರಿದಳು. ಸಾಕು, ಸುಮ್ಮನಿರಿ. ನೀವೊಬ್ಬರು ಹಾಗಿದ್ದೀರಿ ಎಂದರೆ ಎಲ್ಲರೂ ಹಾಗೆ ಅಂತ ತಿಳಿಯಬೇಡಿ. ಅಂದರೆ ನೀನು ನನಗೆ ಸೌಮ್ಯವಾಗಿ ಲಜ್ಜೆಗೇಡಿ ಎಂದು ಕರೆಯುತ್ತಿದ್ದೀಯಾ? ಇಲ್ಲ ಮೇಜರ್, ಸುಷಮಾ ಕರೆಯುವುದು ಆ ರೀತಿ ಅಲ್ಲ. ಮತ್ತಾವ ರೀತಿ ಕರೆಯುತ್ತಾಳೆ? ಲಜ್ಜೆ ಇದ್ದವರಿಗಷ್ಟೇ ಲಜ್ಜೆಗೇಡಿಗಳೆಂದು ಕರೆಯುವುದು. ಉದಾಹರಣೆಗೆ ನೀನು ಲಜ್ಜೆ ಇದ್ದವನು, ಅದಕ್ಕಾಗಿ ಲಜ್ಜೆಗೇಡಿ. ಆದರೆ ನಾನು. ಮುಂದೆ ಆತ ಪೂರ್ತಿ ಯೋಚಿಸುವ ಮುನ್ನವೇ ಅಶೋಕ ಅಲ್ಲಿಂದ ಜಾರಿಕೊಂಡಿದ್ದ. ಬಾಯಿ ಮೇಲೆ ಕೈ ಇಟ್ಟುಕೊಂಡು ಮುಸಿ ಮುಸಿ ನಗುತ್ತಿದ್ದಳು ಸುಷಮಾ. ಪರವಾಗಿಲ್ಲ ಸುಷಮಾ, ಅಶೋಕ ತುಂಬಾ ಸುಧಾರಿಸಿದ್ದಾನೆ. ನಗು ನಗುತ್ತಾ ಸೂಕ್ಷ್ಮವಾಗಿ ನನಗೆ ಲಜ್ಜೆ ಇಲ್ಲದವನು ಅಂದನಲ್ಲ. ಈ ಬಾರಿ ಜೋರಾಗಿ ನಗುತ್ತಾ ಸುಷಮಾ ತನ್ನ ರೂಮಿನತ್ತ ಓಡಿದಳು. ಮೇಜರ್ ಸಹ ಮುಗುಳುನಗೆ ನಗುತ್ತಾ ಅವಳ ಹಿಂದೆ ನಡೆದ. ಒಳಗಡೆಯಿಂದ ಎಲ್ಲಾ ಕೇಳಿಸಿಕೊಂಡ ರೋಜಿ ಮನದಲ್ಲೇ ಕೊತ್ಕೊತ ಕುದ್ದಳು. ದುಪ್ ಎಂದು ಆಕೆ ಹಾಸಿಗೆಯ ಮೇಲೆ ಉರುಳಿದಾಗ ಮೆತ್ತನೆಯ ಹಾಸಿಗೆ ಸಹ ಅವಳಿಗೆ ಕೆಂಡದ ರಾಶಿಯಾಗಿ ಪರಿಣಮಿಸಿತು. ಅವಳ ಹೃದಯದೊಳಗೆ ಕಾಮಾಗ್ನಿ ಧಗಧಗಿಸುತ್ತಿತ್ತು. ಪ್ರತಿದಿನ ಪುರುಷನೊಡನೆ ಬೆರೆತು ಕಾಮ ಕೇಳಿ ಆಡುವ ಅವಳಿಗೆ 2 ದಿನಗಳಿಂದ ಪುರುಷನ ಸ್ಪರ್ಶ ಸಹ ಆಗಿರಲಿಲ್ಲ. ಹತ್ತಿರ ಬಂದ ಅಶೋಕನನ್ನೇ ತನ್ನ ಹಸಿವೆಗೆ ಆಹಾರ ಮಾಡಿಕೊಳ್ಳಬೇಕೆಂದು ಮಾಡಿದ ಪ್ರಯತ್ನವೆಲ್ಲ ವಿಫಲವಾಯಿತು. 1 ಗಂಟೆ ಹಾಸಿಗೆಯ ಮೇಲೆ ಉರುಳಾಡಿದ್ದಷ್ಟೇ ನಿಜವಾಯಿತು. ನಿದ್ದೆ ಮಾತ್ರ ಹತ್ತಿರ ಸುಳಿಯಲಿಲ್ಲ. ದೇಹದಲ್ಲಿ ಹೊತ್ತಿ ಉರಿಯುತ್ತಿದ್ದ ಬೆಂಕಿ ನಂದಿದಾಗಲೇ ಅಲ್ಲವೇ ಶಾಂತಿ ದೊರೆಯುವುದು. ಹಾಗೂ ಹೀಗೂ ಒದ್ದಾಡಿ ಕೊನೆಗೊಂದು ನಿರ್ಧಾರಕ್ಕೆ ಬಂದು ಎದ್ದು ನಿಂತಾಗ ರಾತ್ರಿ 1:30 ಸಮೀಪಿಸಿತ್ತು. ಹೊರಗಡೆ ಸಾವು ತನ್ನ ದಾರಿ ಕಾಯುತ್ತಿರಬಹುದು ಎಂಬ ಭಯವಾಗಲಿ, 4-6 ದಿನಗಳ ಕಾಲ ನೀನಿಲ್ಲಿ ಬಂದಿಯಾಗಿರಬೇಕು ಎಂಬ ಸುಷಮಾಳ ಎಚ್ಚರಿಕೆಯಾಗಲಿ ಅವಳಿಗೆ ನೆನಪಾಗಲಿಲ್ಲ. ಅವಳ ಮನದಲ್ಲಿದ್ದ ವಿಚಾರ ಒಂದೇ, ಹಸಿವು. ದೇಹದ ಹಸಿವು ತೀರಿಸಿಕೊಳ್ಳಬೇಕು. ಒಂದು ದೃಷ್ಟಿಯಿಂದಾಕೆ ಹುಚ್ಚಿಯಂತಾಗಿದ್ದಳು. ಸಪ್ಪಳವಾಗದಂತೆ ಬಾಗಿಲು ತೆರೆದು ಹೊರಬಂದಳು. 1 ಬಾರಿ ಮೇಜರನ ರೂಮಿನತ್ತ ದೃಷ್ಟಿ ಹರಿಯಿಸಿ ಸರಸರನೆ ಕಂಪೌಂಡ್ ಗೋಡೆ ಕಡೆ ಹೆಜ್ಜೆ ಹಾಕಿದಳು. ಮುಖ್ಯ ದ್ವಾರದ ಮೂಲಕ ಹೋದರೆ ಗೇಟಿಗಿದ್ದ ಗುರ್ಖಾ ತಡೆಯುತ್ತಾನೆ. ತಾನು ಇಷ್ಟು ರಾತ್ರಿ ಸಮಯದಲ್ಲಿ ಹೊರಗೆ ಹೋದ ಸಮಾಚಾರ ಮೇಜರ್ನಿಗೆ ಮುಟ್ಟಿಸುತ್ತಾನೆ ಎಂದು ಯೋಚಿಸಿದ ಆಕೆ ಕಳ್ಳಿಯಂತೆ ಕಂಪೌಂಡ್ ಗೋಡೆ ಜಿಗಿದು ಬೀದಿಗೆ ಬಂದಳು. ಆಮೇಲೆ ಬಂಗಲೆಯನ್ನು 1 ಬಾರಿ ಪೂರ್ಣವಾಗಿ ಸುತ್ತಿ ಮುಖ್ಯ ಬೀದಿಗೆ ಬಂದಳು. ಆಟೋವಾಗಲಿ ಟ್ಯಾಕ್ಸಿಯಾಗಲಿ ಒಂದೂ ಕಣ್ಣಿಗೆ ಬೀಳಲಿಲ್ಲ. ತುಸು ದೂರ ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಸರ್ಕಲ್ಗೆ ಬಂದಳು. ಅಲ್ಲಿಂದ ಟ್ಯಾಕ್ಸಿ ದೊರೆಯುವುದು ಅಸಾಧ್ಯವಾಗಿರಲಿಲ್ಲ. ಅತ್ತಿತ್ತ ನೋಡುತ್ತಾ ತಾನು ಬಂದ ದಾರಿಯತ್ತ ನೋಡಿದಾಗ ಮೈ ಜುಮ್ ಎಂದಿತು. ತಾನು ಹೊರಳಿ ನೋಡುತ್ತಲೇ ಸರಕ್ನೆ ಮರೆಯಾದ ಕಪ್ಪು ಆಕೃತಿ ಅವಳನ್ನು ಭೀತಿಯ ಕಡಲಲ್ಲಿ ಮುಳುಗಿಸಿತು. ಹಾಗಾದರೆ ಯಾರೋ ತನ್ನನ್ನು ಹಿಂಬಾಲಿಸುತ್ತಿದ್ದಾರೆ. ಯಾರಿರಬಹುದು? ಹೇಮಂತನೇ, ಅಶೋಕನೇ, ಅಥವಾ ಸುಷಮಾಳೆ? ಸಾಧ್ಯವಿಲ್ಲ. ಮೂವರು ಒಂದೊಂದು ಬಾರಿ ಬಂದು ವಿಚಾರಿಸಿಕೊಂಡು ಹೋಗಿದ್ದಾರೆ. ತಾನು ಬಂಗಲೆಯಿಂದ ಹೊರಬರುವ ಮುನ್ನ ಅವರೆಲ್ಲ ಗಾಢನಿದ್ದೆಯಲ್ಲಿದ್ದರು. ಮತ್ತೆ ಆ ಕಪ್ಪು ಆಕೃತಿ ಯಾರದು? ತಾನು ನೋಡುತ್ತಲೂ ಕಣ್ಮರೆಯಾಗಲು ಕಾರಣವೇನು? ಮತ್ತೊಮ್ಮೆ ಆಕೆ ಗಡಗಡ ನಡುಗಿದಳು. ಆ ವ್ಯಕ್ತಿ ಬಂಗಲೆಯಿಂದಲೇ ತನ್ನನ್ನು ಹಿಂಬಾಲಿಸಿಕೊಂಡು ಬಂದಿರಬಾರದೇಕೆ? ಸಮಯ ಸಿಕ್ಕುತ್ತಲೂ ತನ್ನ ಕೊಲೆ ಮಾಡುವ ಉದ್ದೇಶದಿಂದ ಬಂದಿರಬಹುದೇ? ಅನೇಕ ವಿಧದ ಅಶಂಕೆ ಸಂಶಯಗಳ ಮಧ್ಯೆ ಆಕೆ ಕೆಲಕಾಲ ಚಡಪಡಿಸಿ. ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಆಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು, ಕಥೆಗಳು, ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ನಿಮಗಿಷ್ಟ ಆಗುವಂತಹ ಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ನಾವು ಎಲ್ಲಾ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.